ಮಧ್ಯಪ್ರಾಚ್ಯದಲ್ಲಿ ಮತ್ತೆ ಯುದ್ಧದ ಕಾರ್ಮೋಡ ಕವಿದಿದೆ. ಅಂದುಕೊಂಡಂತೆಯಾಗಿದ್ರೆ ಇವತ್ತು ಇರಾನ್ ಹಾಗೆಯೇ ಅಮೆರಿಕಾದ ಮಧ್ಯೆ ಇಸ್ಲಾಮಾಬಾದ್ನಲ್ಲಿ ಮಾತುಕತೆ ನಡೆಯಬೇಕಾಗಿತ್ತು. ಉಭಯ ರಾಷ್ಟ್ರಗಳು ಎರಡನೇ ಸುತ್ತಿನ ಮಾತುಕತೆಯನ್ನು ನಡೆಸಬೇಕಾಗಿತ್ತು. ಆದರೆ ವೆರಿ ಇಂಟ್ರೆಸ್ಟಿಂಗ್ಲಿ ಮಧ್ಯಪ್ರಾಚ್ಯದಲ್ಲಿ ಯುದ್ಧಕ್ಕೆ ಸಂಬಂಧಪಟ್ಟ ಹಾಗೆ ಶಾಂತಿ ಮಾತುಕತೆಗೆ ಪೂರಕವಾದಂತಹ ಸನ್ನಿವೇಶಗಳು ನಡೆಯೋ ಬದಲು ಅಮೆರಿಕ ಇರಾನ್ಗೆ ಸೇರಿದಂತಹ ಒಂದು ಹಡಗನ್ನ ತನ್ನ ವಶಕ್ಕೆ ತೆಗೆದುಕೊಂಡಿದೆ. ಅದರ ಪರಿಣಾಮ ಮಧ್ಯಪ್ರಾಚ್ಯದಲ್ಲಿ ಮತ್ತೆ ಯುದ್ಧದ ಕಾರ್ಮೋಡ ಆವರಿಸಿದೆ. ಹಾರ್ಮುಜ್ ಜಲಸಂಧಿಯಲ್ಲಿ ಮತ್ತೆ ಪರಿಸ್ಥಿತಿ ಉದ್ವಿಗ್ನವಾಗಿದೆ. ಇರಾನ್ ಬಾವುಟವಿದ್ದಂತಹ ಹಡಗನ್ನ ಅಮೆರಿಕ ವಶಕ್ಕೆ ಪಡೆದಿದೆ. ಚೀನಾದಿಂದ ಇರಾನ್ಗೆ ವಾಪಸ್ ಆಗ್ತಾ ಇದ್ದಂತಹ ಹಡಗದು. ಆ ಹಡಗನ್ನ ಸೀಸ್ ಮಾಡಿದೆ ಅಮೆರಿಕ. ಹಾರ್ಮುಜ್ ಜಲಸಂಧಿಯತ್ತ ಹೋಗೋದಕ್ಕೆ ಅಂದ್ರೆ ಇರಾನ್ನ ಬಂದರಿನತ್ತ ಹೋಗೋದಕ್ಕೆ ಪ್ರಯತ್ನ ಪಟ್ಟಂತಹ ಸಂದರ್ಭದಲ್ಲಿ ಟೌಸ್ಕಾ ಹಡಗನ್ನ ತನ್ನ ವಶಕ್ಕೆ ತೆಗೆದುಕೊಂಡಿದೆ. ವಾಣಿಜ್ಯ ಹಡಗು ಟೌಸ್ಕಾ ಸರಕು ಸಾಗಾಣೆಯ ಜೊತೆಗೆ ಇರಾನ್ನ ಬಂದರಿನತ್ತ ಅದು ತೆರಳ್ತಾ ಇತ್ತು. ಅಮೆರಿಕದ ಬ್ಲಾಕೇಡ್ ನ ದಾಟೋಕೆ ಯತ್ನಿಸಿದಂತಹ ಟೈಮ್ನಲ್ಲಿ ಅದನ್ನ ಲಾಕ್ ಮಾಡಲಾಗಿದೆ. ಹಡಗನ್ನ ವಶಕ್ಕೆ ಪಡೆದಿದ್ದಾಗಿ ಡೊನಾಲ್ಡ್ ಟ್ರಂಪ್ ಪೋಸ್ಟ್ ಮಾಡಿದ್ದಾರೆ. ಯುಎಸ್ ಸೆಂಟ್ರಲ್ ಕಮಾಂಡ್ ಈ ಬಗ್ಗೆ ಪೋಸ್ಟ್ ಅನ್ನ ಮಾಡಿ ಅಧಿಕೃತ ಮಾಹಿತಿಯನ್ನ ಕೊಟ್ಟಿದೆ. ಜೊತೆಗೆ ಆ ಹಡಗನ್ನ ನಾವು ಸೀಸ್ ಮಾಡಿದ್ದೀವಿ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ವಿಡಿಯೋಗಳನ್ನ ಕೂಡ ರಿಲೀಸ್ ಮಾಡುವಂತಹ ಕೆಲಸವನ್ನ ಅಮೆರಿಕದ ಸೆಂಟ್ರಲ್ ಕಮಾಂಡ್ ಮಾಡಿದೆ. ಅಮೆರಿಕ ಇರಾನ್ನ ಫ್ಲಾಗ್ ಇದ್ದಂತಹ ಹಡಗನ್ನ ಒಮಾನ್ ಗಲ್ಫ್ನಲ್ಲಿ ತನ್ನ ವಶಕ್ಕೆ ತೆಗೆದುಕೊಂಡಂತಹ ಸಂದರ್ಭದ ದೃಶ್ಯಗಳು. ಮೊದಲ ದೃಶ್ಯ ಇರಾನ್ನ ಆ ಸರಕು ಸಾಗಾಣೆ ಹಡಗು ಚೀನಾದಿಂದ ಇರಾನ್ನ ಬಂದರಿನತ್ತ ಅದು ತೆರಳ್ತಾ ಇತ್ತು. ಆದರೆ ಒಮಾನ್ ಗಲ್ಫ್ ಅರೇಬಿಯನ್ ಸೀನಲ್ಲಿ ಅಮೆರಿಕ ತನ್ನ 15 ಯುದ್ಧ ನೌಕೆಗಳ ಮೂಲಕ ಬ್ಲಾಕೇಡ್ ಅನ್ನ ಮಾಡಿದೆ. ಯಾವುದೇ ಹಡಗು ಇರಾನ್ನತ್ತ ಹೋಗೋ ಹಾಗಿಲ್ಲ, ಇರಾನ್ನಿಂದ ವಾಪಸ್ ಬರೋ ಹಾಗಿಲ್ಲ. ಆ ಬ್ಲಾಕೇಡ್ ಅನ್ನ ಮಾಡಲಾಗಿದೆ. ಆದರೆ ಇರಾನ್ನ ಫ್ಲಾಗ್ ಇದ್ದಂತಹ ಈ ಹಡಗು ನೇರವಾಗಿ ಇರಾನ್ನ ಬಂದರಿನತ್ತ ಚಲಿಸೋದಕ್ಕೆ ಮುಂದಾಗುತ್ತೆ. ಆ ಸಂದರ್ಭದಲ್ಲಿ ಅಮೆರಿಕ ವಾರ್ನ್ ಅನ್ನ ಮಾಡುತ್ತೆ. ಅದಾದ ಬಳಿಕ ಫೈರಿಂಗ್ ಅನ್ನ ಮಾಡಿದೆ. ನ್ಯಾವಿಗೇಷನ್ ಸಿಸ್ಟಮ್ನೇ ಡೆಸ್ಟ್ರಾಯ್ ಮಾಡುವ ಮೂಲಕ ಆ ಹಡಗು ಚಲಿಸದೇ ಇರೋ ರೀತಿಯಲ್ಲಿ ಮಾಡಲಾಗಿದೆ. ಅದಾದಂತಹ ನಂತರದಲ್ಲಿ ಅಮೆರಿಕದ ಸೈನಿಕರು ಹೆಲಿಕಾಪ್ಟರ್ ಮೂಲಕ ಆ ಹಡಗಿನ ಮೇಲೆ ಇಳಿದು ಆ ಹಡಗನ್ನ ತಮ್ಮ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಈ ಬಗ್ಗೆ ಯುಎಸ್ ಸೆಂಟ್ರಲ್ ಕಮಾಂಡ್ ಘೋಷಣೆಯನ್ನ ಮಾಡಿಕೊಂಡಿದೆ. ಇರಾನ್ನ ಫ್ಲಾಗ್ ಇದ್ದಂತಹ ಹಡಗು ಈಗ ನಮ್ಮ ಸುಪರ್ದಿಯಲ್ಲಿದೆ ಅಂತ ಹೇಳಿ ಘೋಷಣೆಯನ್ನ ಮಾಡಿಕೊಂಡಿದೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೂಡ ಇದೇ ಮಾತನ್ನ ಹೇಳಿದ್ದಾರೆ. ಇರಾನ್ನ ಫ್ಲಾಗ್ ಇರುವಂತಹ ಹಡಗನ್ನ ನಾವು ಸೀಸ್ ಮಾಡಿದೀವಿ ಅಂತ ಹೇಳಿದ್ದಾರೆ. ಕಾರಣ ಕೊಟ್ಟಿರೋದೇನು? ಅಮೆರಿಕದ ಬ್ಲಾಕೇಡ್ ನಿಯಮವನ್ನ ಉಲ್ಲಂಘಿಸಿ ಈ ಹಡಗು ಇರಾನ್ನ ಬಂದರಿನತ್ತ ತೆರಳ್ತಾ ಇತ್ತು. ನಾವು ಸತತವಾಗಿ ವಾರ್ನ್ ಮಾಡಿದ್ರ ಹೊರತಾಗಿಯೂ ಕೂಡ ಹಡಗು ವೇಗವಾಗಿ ಇರಾನ್ನ ಬಂದರಿನತ್ತ ಚಲಿಸ್ತಾ ಇತ್ತು. ಹಾಗಾಗಿ ನಾವು ಫೈರಿಂಗ್ ಅನ್ನ ಮಾಡಿ ಆ ಹಡಗು ಚಲಿಸದೇ ಇರೋ ಹಾಗೆ ಮಾಡಿದ್ದೇವೆ. ಜೊತೆಗೆ ಆ ಹಡಗನ್ನ ನಮ್ಮ ಸುಪರ್ದಿಗೆ ತೆಗೆದುಕೊಂಡಿದ್ದೇವೆ ಅಂತ ಹೇಳಿ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅಮೆರಿಕದ ಸೇನಾಪಡೆ ಹಾಗೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಇರಾನ್ಗೆ ಸೇರಿದಂತಹ ಈ ಟೌಸ್ಕಾ ಹಡಗನ್ನ ಯಾವ ರೀತಿ ಅಮೆರಿಕ ಸೀಸ್ ಮಾಡ್ತು? ಆಗ್ಲೇ ಹೇಳಿದಂತೆ ಅಮೆರಿಕದ ಬ್ಲಾಕೇಡ್ ನ ಹೊರತಾಗಿಯೂ ಇರಾನ್ನತ್ತ ತೆರಳ್ತಾ ಇತ್ತು ಹಡಗು. ಮೊನ್ನೆಯಷ್ಟೇ ಅಮೆರಿಕ ಬ್ಲಾಕೇಡ್ ಅನ್ನ ಘೋಷಣೆ ಮಾಡಿತ್ತು. ಅರೇಬಿಯನ್ ಸಿ ಹಾಗೆ ಒಮಾನ್ ಗಲ್ಫ್ ನಲ್ಲಿ ತನ್ನ 15 ಯುದ್ಧ ನೌಕೆಗಳನ್ನ ಅಲ್ಲಿ ನಿಲ್ಲಿಸುವಂತಹ ಕೆಲಸವನ್ನ ಮಾಡಿತ್ತು. ಅದರ ಉದ್ದೇಶ ಇದ್ದಿದ್ದು ಆರ್ಥಿಕವಾಗಿ ಇರಾನ್ನ ಕಟ್ಟಿ ಹಾಕೋದು. ಅಂದ್ರೆ ಯಾವುದೇ ಹಡಗುಗಳು ಇರಾನ್ನ ಬಂದರಿಗೆ ಹೋಗಬಾರ್ದು, ಇರಾನ್ನ ಬಂದರಿನಿಂದ ಯಾವುದೇ ಹಡಗುಗಳು ಹೊರಗಡೆ ಬರಬಾರ್ದು. ಆ ರೀತಿ ಸಂಚಾರವನ್ನ ಕಂಪ್ಲೀಟ್ ಆಗಿ ಲಾಕ್ ಮಾಡಿ ಇರಾನ್ಗೆ ಆರ್ಥಿಕ ಸಂಕಷ್ಟವನ್ನ ಒಡ್ಡುವಂತಹ ಪ್ಲಾನ್ ಅಮೆರಿಕದಾಗಿತ್ತು. ಹಾಗಾಗಿ ಬ್ಲಾಕೇಡ್ ನ ಮಾಡಲಾಗಿತ್ತು. ಆ ಬ್ಲಾಕೇಡ್ನೂ ಕೂಡ ಮೀರಿ ಇರಾನ್ನ ಬಂದಾರ್ ಅಬ್ಬಾಸ್ ಬಂದರಿನತ್ತ ಈ ಹಡಗು ಚಲಿಸ್ತಾ ಇತ್ತು. ಟೌಸ್ಕಾ ಎಂವಿ ಹಡಗು ಸರಕು ಸಾಗಾಣೆ ಮಾಡ್ತಾ ಇದ್ದಂತಹ ಹಡಗು. ಚೈನಾದಿಂದ ಇದು ಇರಾನ್ನತ್ತ ಬಂದಿತ್ತು ಅನ್ನುವಂಥ ಮಾಹಿತಿ ಇದೆ. ಆ ಸಂದರ್ಭದಲ್ಲಿ ಯುಎಸ್ ಗೈಡೆಡ್ ಮಿಸೈಲ್ ಡೆಸ್ಟ್ರಾಯರ್ USS ಸ್ಪ್ರುವಾನ್ಸ್ ಮೂಲಕ ವಾರ್ನಿಂಗ್ ಕೊಡುವಂತಹ ಕೆಲಸವನ್ನ ಮಾಡಲಾಗುತ್ತೆ. ಇರಾನ್ನ ಆ ಸರಕು ಸಾಗಾಣೆ ಹಡಗಿಗೆ ಅಮೆರಿಕದ ಸೈನಿಕರು, ಅಮೆರಿಕದ ನೌಕಾಪಡೆಯ ಸೈನಿಕರು ವಾರ್ನಿಂಗ್ ಅನ್ನ ಮಾಡ್ತಾರೆ. ತಮ್ಮ ಡೆಸ್ಟ್ರಾಯರ್ USS ಸ್ಪ್ರುವಾನ್ಸ್ ಮೂಲಕ ಯಾವುದೇ ಕಾರಣಕ್ಕೂ ನೀವು ಮುಂದಕ್ಕೆ ಹೋಗೋ ಹಾಗಿಲ್ಲ, ನಮ್ಮ ಬ್ಲಾಕೇಡ್ ನಿಯಮವನ್ನ ನೀವು ಉಲ್ಲಂಘಿಸಿದ ಹಾಗಾಗುತ್ತೆ. ಹಾಗಾಗಿ ಎಲ್ಲಿದ್ದೀರೋ ಅಲ್ಲೇ ನಿಲ್ಲಿ, ಸ್ಟಾಪ್ ಮಾಡಿ ಅಂತ ಹೇಳಿ ಟೌಸ್ಕಾಗೆ ವಾರ್ನಿಂಗ್ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಎಷ್ಟು ಗಂಟೆಗಳ ಕಾಲ ವಾರ್ನಿಂಗ್ ಮಾಡೋದು? ಅಮೆರಿಕದ ಸೆಂಟ್ರಲ್ ಕಮಾಂಡ್ ನೀಡಿರುವಂತಹ ಮಾಹಿತಿ ಪ್ರಕಾರ ಸಮುದ್ರದಲ್ಲಿ ಸುಮಾರು 6 ಗಂಟೆಗಳ ಕಾಲ ಟೌಸ್ಕಾ ಹಡಗಿಗೆ ಪದೇ ಪದೇ ವಾರ್ನಿಂಗ್ ಕೊಡುವಂತಹ ಕೆಲಸವನ್ನ ಅಮೆರಿಕದ ನೇವಿ ಮಾಡುತ್ತೆ.
ಆದ್ರೆ ಟೌಸ್ಕಾ ಹಡಗಿನ ಸಿಬ್ಬಂದಿ ಅಮೆರಿಕ ಸೇನೆಯ ಮಾತನ್ನ ಕೇಳದೇ ಇದ್ದಾಗ ಅವರಿಗೆ ಮತ್ತೊಂದು ವಾರ್ನಿಂಗ್ ಅನ್ನ ಕೊಡ್ತಾರೆ. ತಕ್ಷಣ ಎಂಜಿನ್ ರೂಮ್ ಅನ್ನ ಖಾಲಿ ಮಾಡಿ ನಾವು ಫೈರ್ ಮಾಡ್ತೀವಿ ಅನ್ನುವಂತಹ ಸೂಚನೆಯನ್ನ ನೀಡ್ತಾರೆ. ಅದಾದ ಬಳಿಕ ಡೆಸ್ಟ್ರಾಯರ್ನ MK-45 ಗನ್ ಮೂಲಕ ಸೀದಾ ಆ ಹಡಗಿನ ಟೌಸ್ಕಾ ಹಡಗಿನ ಎಂಜಿನ್ ರೂಮ್ಗೆ ಫೈರ್ ಮಾಡಲಾಗುತ್ತೆ. ಎಂಜಿನ್ ರೂಮ್ನ ಧ್ವಂಸಗೊಳಿಸಿ ಆ ಟೌಸ್ಕಾ ಹಡಗು ಚಲಿಸದಂತೆ ಮಾಡುವಂತಹ ಕೆಲಸವನ್ನ ಅಮೆರಿಕ ಮಾಡಿದೆ. ಸದ್ಯ ಇರಾನ್ನ ಸರಕು ಸಾಗಾಣೆ ಹಡಗು ಟೌಸ್ಕಾ ಅಮೆರಿಕಾದ ಸುಪರ್ದಿಯಲ್ಲಿದೆ. ಆ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ ನೀವು. ಕಾಪ್ಟರ್ ಮೂಲಕ USS ಟ್ರಿಪೋಲಿಯಿಂದ ಹೆಲಿಕಾಪ್ಟರ್ನ ಕಳುಹಿಸ್ತಾರೆ, ಸೇನೆಯನ್ನ ಕಳುಹಿಸ್ತಾರೆ. ಆ ಸೇನೆ ಹೋಗಿ ಹೆಲಿಕಾಪ್ಟರ್ ಮೂಲಕ ನೇರವಾಗಿ ಆ ಹಡಗಿನ ಮೇಲ್ಭಾಗಕ್ಕೆ ಇಳಿಯುತ್ತೆ. ಇಡೀ ಹಡಗನ್ನ ತನ್ನ ಸುಪರ್ದಿಗೆ ತೆಗೆದುಕೊಳ್ಳುವಂತಹ ಕೆಲಸವನ್ನ ಅಮೆರಿಕಾದ ಸೈನಿಕರು ಮಾಡಿದ್ದಾರೆ. ಬ್ಲಾಕೇಡ್ ಶುರುವಾದಾಗಿನಿಂದ ಇದುವರೆಗೆ ಇರಾನ್ಗೆ ಸಂಬಂಧಪಟ್ಟಂತಹ ಸುಮಾರು 25 ವಾಣಿಜ್ಯ ಹಡಗುಗಳನ್ನ ನಾವು ತೀರಕ್ಕೆ ವಾಪಸ್ ಕಳುಹಿಸಿದ್ದೀವಿ. ಅದು ಇರಾನ್ನ ಬಂದರಿಗೆ, ಈ ಕಡೆಯಿಂದ ಬರುವಂತದ್ದು ಇರಾನ್ನ ಬಂದರಿಗೆ ಹೋಗಬಾರ್ದು, ಅಥವಾ ಇರಾನ್ನ ಬಂದರಿನಿಂದ ಹೊರಟಿದ್ದು ನಿಗದಿತ ಪ್ರದೇಶಕ್ಕೆ ಹೋಗಬಾರ್ದು, ಮತ್ತೆ ಇರಾನ್ನ ಬಂದರಿನಿಂದ ಹೋಗಬೇಕು. ಅದನ್ನ ನಾವು ಖಚಿತಪಡಿಸಿಕೊಂಡಿದ್ದೇವೆ ಅಂತ ಹೇಳಿ ಅಮೆರಿಕ ಘೋಷಣೆಯನ್ನ ಮಾಡಿಕೊಂಡಿದೆ. ಮತ್ತೊಂದು ಕಡೆ ತನ್ನ ಹಡಗನ್ನ ವಶಕ್ಕೆ ಪಡೆದಿರುವುದನ್ನ ಖಂಡಿಸಿರುವಂತಹ ಇರಾನ್ ಶೀಘ್ರ ಇದಕ್ಕೆ ನಾವು ಉತ್ತರವನ್ನ ಕೊಡ್ತೀವಿ, ವಿ ವಿಲ್ ರೆಸ್ಪಾಂಡ್ ಸೂನ್ ಅನ್ನುವಂತಹ ಎಚ್ಚರಿಕೆಯನ್ನ ನೀಡಿದೆ. ಒಂದು ಕಡೆ ಉಭಯ ದೇಶಗಳ ಮಧ್ಯೆ ಮಾತುಕತೆಯ ಪ್ರಯತ್ನ ಪಾಕಿಸ್ತಾನದಂತಹ ರಾಷ್ಟ್ರದಿಂದ ಮೀಡಿಯೇಷನ್ ಮಾಡ್ತಾ ಇದೆ. ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ ಇವತ್ತೇನಾಗಬೇಕಾಗಿತ್ತು, ಇಸ್ಲಾಮಾಬಾದ್ನಲ್ಲಿ ಮಾತುಕತೆ ನಡೀಬೇಕಾಗಿತ್ತು. ಆದ್ರೆ ಪರಿಸ್ಥಿತಿ ಮತ್ತಷ್ಟು ಎಸ್ಕಲೇಟ್ ಆಗೋ ರೀತಿ ಕಾಣಿಸ್ತಾ ಇದೆ. ಇನ್ನು ಅಮೆರಿಕ ಈ ರೀತಿ ತನ್ನ ಹಡಗನ್ನ ವಶಕ್ಕೆ ಪಡಿತಾ ಇದ್ದ ಹಾಗೆ, ಸೀಸ್ ಮಾಡುತ್ತಾ ಇದ್ದ ಹಾಗೆ ನಾವು ಕೂಡ ಇದಕ್ಕೆ ಸೂಕ್ತವಾದಂತಹ ರೆಸ್ಪಾಂಡ್ ಅನ್ನ ಕೊಡ್ತೀವಿ ಅಂತ ಹೇಳಿ ಇರಾನ್ ಎಚ್ಚರಿಕೆಯನ್ನ ಕೊಡುವಂತಹ ಕೆಲಸ ಮಾಡಿದೆ. ಅಲ್ಲಿಗೆ ಮಾತುಕತೆ ನಡೆಯುವಂತಹ ಸಾಧ್ಯತೆ ಬಹಳ ಕ್ಷೀಣಿಸ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.